ಸಂಡೇ ಈವ್ನಿಂಗ್ ಎಷ್ಟೋ ಮನೆಯಲ್ಲಿ ಗಂಡಂಗೆ ಇಷ್ಟ ಆಗೋ ಡಿಶ್ ಹೆಂಡ್ತಿಗೆ ಇಷ್ಟ ಆಗಲ್ಲ. ಅದೇ ರೀತಿ ಹೆಂಡ್ತಿಗೆ ಇಷ್ಟ ಆಗೋ ಡಿಶ್ ಗಂಡಂಗೆ ಇಷ್ಟ ಆಗಲ್ಲ. ಹಂಗೆ ನಮ್ಮ ಮನೆಯಲ್ಲಿ ನನ್ನ ಗಂಡಂಗೆ ಆಂಬೂರ್ ಬಿರಿಯಾನಿ ಅಂದರೆ ಸಖತ್ ಇಷ್ಟ. ಅದೇ ನನಗೆ ಅಂತ ಬಂದರೆ ಆಂಬೂರ್ ಬಿರಿಯಾನಿ ಇಷ್ಟನೇ ಆಗಲ್ಲ. ನನಗೆ ಅಂತಲ್ಲ, ನಮ್ಮ ಮನೇಲಿ ನಮ್ಮ ಅತ್ತೆನೂ ಸಮೇತ ಇಷ್ಟಪಟ್ಟು ಏನು ತಿನ್ನಲ್ಲ ಆಂಬೂರ್ ಬಿರಿಯಾನಿನ. ಬಟ್ ಆದರೆ ದನಾಗೆ ಇಷ್ಟ ಅಂತ ಹೇಳ್ಬಿಟ್ಟು ಇವತ್ತು ನಾನು ನಮ್ಮ ಮನೇಲಿ ಆಂಬೂರ್ ಬಿರಿಯಾನಿ ಮಾಡಿದ್ದೆ. ಇದನ್ನು ಮಾಡೋಕ್ಕೆ ಒಂದು ಪಾತ್ರೆಯಲ್ಲಿ 2 ಸ್ಪೂನ್ ಎಣ್ಣೆ, 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಚೆಂದ ಕಾದಾದಮೇಲೆ ನಾನು ತೋರಿಸಿರೋ ಮಸಾಲೆ ಮತ್ತು ಹಸಿಮೆಣಸಿನ್ಕಾಯಿ, ಈರುಳ್ಳಿ ಹಾಕಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಹಂಗೆ ಇದಕ್ಕೆ 2 ಸ್ಪೂನ್ ಕಾದಿರೋ ನೀರು ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಚೆಂದ ಫ್ರೈ ಮಾಡ್ಕೊಳ್ಳಿ. ಹಂಗೆ 2 ಸ್ಪೂನ್ ಮೊಸರು ತೊಗೊಂಡಿದ್ದೀನಿ. ಮೊಸರು ಚೆಂದ ಫ್ರೈ ಮಾಡ್ಕೊಂಡಿದ್ದಾದಮೇಲೆ 1 ಹಿಡಿ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಂಗೆ ಕಸೂರಿ ಮೇಥಿ ಹಾಕ್ಕೊಂಡು ಅದನ್ನು ಸ್ವಲ್ಪ ಚೆಂದ ಫ್ರೈ ಮಾಡ್ಕೊಂಡಿದ್ದಾದಮೇಲೆ 1 ನಿಂಬೆಹಣ್ಣಿನ ರಸ ಹಾಕ್ಕೊಂಡಿದ್ದೀನಿ. ನಿಂಬೆಹಣ್ಣಿನ ರಸ ಹಾಕ್ಕೊಂಡಿದ್ದಾದಮೇಲೆ 2 ಟೊಮೊಟೊ ರುಬ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಅದನ್ನು ಚೆಂದ ಫ್ರೈ ಮಾಡ್ಕೋಬೇಕು, ಅಂದರೆ ಎಣ್ಣೆ ಎಲ್ಲ ಬಿಡಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಹಾಗೆ 1 ಸ್ಪೂನ್ ಖಾರದ ಪುಡಿ ಮತ್ತು ತೊಳೆದಿರೋಂಥ ಚಿಕನ್ ಹಾಕ್ಬಿಟ್ಟು ಅದನ್ನು ಚೆಂದ ಗ್ರೇವಿ ಚೆಂದ ಬೇಯಕ್ಕೆ ಬಿಟ್ಬಿಡಿ. ಹಂಗೆ ನಾನು ಅಕ್ಕಿನ ಬೇಯಿಸ್ಕೊತಿದ್ದೀನಿ. ಅಕ್ಕಿ ಬೇಯಿಸೋಕ್ಕೆ ಒಂದು ಪಾತ್ರೆಯಲ್ಲಿ ನೀರು ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ, ಪುದೀನ, ಹಸಿಮೆಣಸಿನ್ಕಾಯಿ, ಹಂಗೆ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ಕಲರ್ಗೋಸ್ಕರ. ಅದನ್ನು 70% ಬೇಯಿಸಿ ಅಕ್ಕಿನ ಅದ್ರೊಳಗೆ ಹಾಕ್ಬಿಟ್ಟು ಅದಾದಮೇಲೆ ಇವಾಗ ದಮ್ ಕಟ್ಟಕ್ಕೆ ಇಡ್ತಾಯಿದ್ದೀನಿ. ಒಂದು ಹಳೆ ತವ ಇಟ್ಬಿಟ್ಟು ಅದ್ರ ಮೇಲೆ ಗ್ರೇವಿ ಮಾಡಿರ್ತೀವಲ್ಲ ಅದ್ರ ಪಾತ್ರೆ ಇಟ್ಬಿಟ್ಟು ಆ ಅಕ್ಕಿ ಏನು ಬೇಯಿಸ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕಸೂರಿ ಮೇಥಿ ಹಾಕ್ಬಿಟ್ಟು ದಮ್ ಕಟ್ಟಕ್ಕೆ ಇಡ್ತಾಯಿದ್ದೀನಿ. ಈ ರೆಸಿಪಿನ 60 ಮಿನಿಟ್ಸಲ್ಲಿ ಹೇಳೋಕ್ಕೇನೋ ಈಸಿಯಾಗಿ ಅನಿಸುತ್ತೆ, ಬಟ್ ಆದರೆ ಹ್ಯೂಜ್ ಪ್ರೋಸೆಸ್. ನಿಧಾನಕ್ಕೆ ಮಾಡ್ಕೋಬೇಕು. ಆದಷ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಆವಾಗೇ ಟೇಸ್ಟ್ ಸಖತ್ತಾಗಿರುತ್ತೆ. ಯಾಕಂದರೆ ನಾನು 2-3 ಸಲ ಟ್ರೈ ಮಾಡಿದ್ದೀನಿ, ಬಟ್ ಈ ಥರ ಯಾವತ್ತೂ ಬಂದಿಲ್ಲ. ಟ್ರೈ ಮಾಡಿ ನೋಡಿ, ಮಿಸ್ ಮಾಡಬೇಡಿ.